ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರೇ. ಇವತ್ತು ನಾವು ಉಡುಪಿ ಜಿಲ್ಲೆಯ ಬಾರಕೂರಿನಲ್ಲಿದ್ದೇವೆ. ಬಾರಕೂರು ಹಿಂದೆ ತುಳುನಾಡ ರಾಜಧಾನಿಯಾಗಿತ್ತು. ತುಳುನಾಡ ರಾಜವಂಶಸ್ಥರು ಆಳಿದಂಥ ಈ ನಾಡಿನಲ್ಲಿ ಅದೆಷ್ಟೋ ದೇವಸ್ಥಾನಗಳು ಇಂದಿಗೂ ಸಹ ಇವೆ. ಹಾಗೆಯೇ ಜೈನರ ಬಸದಿಗಳು ಸಹ ಇವೆ. ಅಂಥ ಈ ಜೈನರ ಬಸದಿಯಲ್ಲಿ ಕತ್ತಲೆ ಬಸದಿ ಸಹ ಒಂದು. ಬನ್ನಿ ಈ ಕತ್ತಲೆ ಬಸದಿ ಬಗ್ಗೆ ಮುಂದೆ ಹೋಗುತ್ತಾ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಇದೆಲ್ಲ ಅವ್ರ ಆ ಕಾಲದಲ್ಲೇ ಕೈಯಲ್ಲೇ ಇದು ಮಾಡೋದಲ್ಲ. ಹಳೆಯದೊಂದು ಅಮೆರಿಕ ಶೂಟಿಂಗ್ ಐತಿ ಎಲ್ಲ ಒಟ್ಟಿಗೆ ಹೋಗಿ 20-21 ವರ್ಷ ಹಿಂದೆ ಅಲ್ಲಿ ಯಾವ ರೀತಿ ಅಲ್ಲಿ ಎದುರುಗಡೆ ಅವರು ರಮೇಶ್ವರಿ ನೇಮ ಮತ್ತೆ ಮೂಟೆನ ಮಾತನಾಡುತ್ತಾರೆ. ಓಪನ್ ಆಗಿತ್ತು. ಹೌದು ಮರಲ್ಲ ಅದೇ ಒಬ್ಬೊಬ್ಬರು ಕತೆ ಬರ್ತಾರೆ. ಈಗ ಒಂದೆರಡು ಬದಿ ಕಲ್ಲಿಟ್ಟಿದ್ದಾರೆ. ಆ ಕಾಲದಲ್ಲಿ ಪೂಜೆ ಆಗಿ ಹೀಗೆ ಕತ್ತಲಲ್ಲಿ ಪ್ರದಕ್ಷಿಣೆ ದೀಪ ಇಟ್ಕೊಂಡು ಬರ್ತಿದ್ದಾರೆ. ಮೂಲ ಅಂದ್ರೆ ಜೈನ ನಂತರ ಆಮೇಲೆ ಅಳುಪರು ಆಳುವಾಗ ತುಳುನಾಡ ರಾಜಧಾನಿ ಆಗಿತ್ತು. ಅಳುಪರ ಕಾಲದಲ್ಲಿ 365 ದೇವಸ್ಥಾನ ಮಾಡ್ತಾರಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಅದು 365 ದೇವಸ್ಥಾನ ರಾಜ ಒಂದೊಂದು ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಜಾತ್ರೆ ವರ್ಷ ಇಡೀ ಜಾತ್ರೆ ನಡೀತದೆ. ಆ ಕಾಲ 1000 ವರ್ಷ ಹಿಂದೆ. ಇವಾಗ ಬಾರ್ಕೂರ್ನಲ್ಲೇ 370-80 ದೇವಸ್ಥಾನ ಇದೆ. 365 ದೇವಸ್ಥಾನ ಬಾರ್ಕೂರ್ ಸಂಸ್ಥಾನ ಅಂತ. ಅಂದ್ರೆ ಈಗ ಅಂದ್ರೆ ಇದು ಬಾರ್ಕೂರ್ ಸಂಸ್ಥಾನ ಅಂದ್ರೆ ಇಲ್ಲಿ ಅಲ್ಲ, ನಿಮ್ಮ ಎಲ್ಲಿ ಕಾಪುವಿಂದ ಬಸರೂರವರೆಗೂ ಬರ್ತದೆ ಸಂಸ್ಥಾನ. ಈಗ ಬಾರ್ಕೂರ್ ಪೇಟೆಯಲ್ಲಿ ಈಗ ಬಾರ್ಕೂರ್ನಲ್ಲಿ 70-80 ದೇವಸ್ಥಾನ. ಇದು ಬಾರ್ಕೂರ್ ಸಂಸ್ಥಾನ ಅಂತ ಇವಾಗ ಅಂದ್ರೆ ಸ್ಮಾರಕವಾಗಿ ಇಟ್ಟಿದ್ದಾರೆ. ಎಂತ ಹೇಳಿ ಕಾಲೇಜಿಗೆ ಹೋಗೋದು ಅಂತ ಚೆನ್ನಮಣಿ ಅದೇ ಅಲ್ಲ. ಈಗ ಕಾಲೇಜ್ ಮಕ್ಕಳು ಬಂದ್ರು ಹಾಗೆ ಎಂತ ಕೇಳಿದ್ರೆ ಗಂಟಿ ಕಟ್ಟುದು, ಕುದುರೆ ಕಟ್ಟುದು. ಹೌದು ಹೌದು, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಮಗೂ ಗೊತ್ತಿಲ್ಲ, ನಾವು ಕೇಳಿ ತಿಳ್ಕೊಳ್ಳೋದು. ಇದು ಅಂದರೆ ಮೂಲ ಜೈನರು ಆಳಿದಾರಲ್ಲ, ಜೈನರಲ್ಲಿ 24 ತೀರ್ಥಂಕರದಲ್ಲ, 24 ತೀರ್ಥಂಕರ ಮೂರ್ತಿ ದೊಡ್ಡ ಮೂರ್ತಿ ಇಟ್ಟು ಅಭಿಷೇಕ ಮಾಡಿ ನೀರು ಹೋಗುವಂತ. ಈಗ 1000 ವರ್ಷ ಆಯ್ತು ಹೊಡೆದೋಗಿದೆ. 24ನೇವರು ಮಹಾವೀರ ಲಾಸ್ಟ್, ಮಹಾವೀರ ಜಯಂತಿ ಒಂದು ನಡೀತದಲ್ಲ, ಮಹಾವೀರ ಲಾಸ್ಟ್. ಮತ್ತೆ ಆದಿನಾಥ, ಭಾಸ್ಕರನಾಥ, ವೃಷಭನಾಥ ಏನೆಲ್ಲ ಉಂಟಲ್ಲ. ಈಗ ಬಂದವರಿಗೆಲ್ಲ ಕೂತ್ಕೊಳ್ಳಿ. ಕಾರ್ಕಳಕ್ಕೆ ಹೋದ್ರೆ ಅಲ್ಲಿ ಗೊಮ್ಮಟೇಶ್ವರ ಬಂದರೆ. ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.